ನೋಡಿ, ಈಗ ದಳಪತಿಗಳ ಅಸಮಾಧಾನ ಏನಿತ್ತು, 3 ಕ್ಷೇತ್ರಗಳಿಗೆ ಪಟ್ಟಣ ಹಿಡಿದಿದ್ರು. ಬಟ್ ಈಗ ಜೆಡಿಎಸ್ ನಾಯಕರ ಅಸಮಾಧಾನಕ್ಕೆ ಬ್ರೇಕ್ ಹಾಕಿದೆಯಾ ಬಿಜೆಪಿ? ಮಂಡ್ಯ ಹಾಸನ ಜೊತೆಗೆ ಕೋಲಾರಕ್ಕೆ ಪಟ್ಟು ಹಿಡಿದಿದ್ರು ದಳಪತಿಗಳು. ಬಟ್ ಈಗ ಅವರ ಪಟ್ಟಿಗೆ ಓಕೆ ಅಂದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಜೆಡಿಎಸ್ ನಾಯಕರ ಮುನಿಸು, ಅವರ ಡಿಮ್ಯಾಂಡು, ಅಸಮಾಧಾನಗಳು ಎಲ್ಲದಕ್ಕೂ ಬ್ರೇಕ್ ಬಿದ್ದಿರಬಹುದು. 3 ಕ್ಷೇತ್ರ ಕೇಳಿದ್ರು, ಮಂಡ್ಯ ಹಾಸನ ಕೋಲಾರ 3 ಕೂಡ ಜೆಡಿಎಸ್ಗೆ ಬಹುತೇಕವಾಗಿ ಫಿಕ್ಸು. ಇನ್ನು ಕೋಲಾರ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಕಣಕ್ಕಿಳಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಂಗಾರಪೇಟೆಯಿಂದ ಸ್ಪರ್ಧಿಸಿದ್ರು, ಸೋತಿದ್ರು. ಎಚ್ಡಿಕೆ ಚಿಕಿತ್ಸೆ ಮುಗಿಸಿ ಬಂದ ಬಳಿಕ ಅಧಿಕೃತ ಘೋಷಣೆ ಆಗುತ್ತೆ. ದಳಪತಿಗಳ ಅಸಮಾಧಾನದ ಹಿನ್ನೆಲೆ ಕೋಲಾರ ಬಿಟ್ಟುಕೊಟ್ಟಿದೆ ಬಿಜೆಪಿ. ಕೋಲಾರ ಕ್ಷೇತ್ರದ ಬಗ್ಗೆ ಜೆಡಿಎಸ್ ವರಿಷ್ಠರಿಗೆ ಅಮಿತ್ ಶಾ ಸಂದೇಶವನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ನಾಯಕರ ಬಿಗಿ ಪಟ್ಟು ಸಡಿಲಿಸಲಿಲ್ಲ ಅವರು. ಮಂಡ್ಯ ಬಿಡಿ, ಮಂಡ್ಯ ನಮ್ಮದೇ, ಹಾಸನ್ ನಮ್ಮದೇ, 2 ಕ್ಷೇತ್ರಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾಗಿತ್ತು ಸರ್ಕಸ್ಸು ಅಂತ ಕುಮಾರಸ್ವಾಮಿ ಅವರು ಕೇಳಿದ್ರು. ಇನ್ನು ಕೋಲಾರ ಬಿಜೆಪಿ ಮುನಿಸ್ವಾಮಿ ಇದ್ರು, ಹಾಗಾಗಿನೇ ನಮ್ದು ಹಿಡಿತಾ ಇದೆ, ಅಲ್ಲಿ ನಮ್ಗೆ ಕೊಟ್ಬಿಡಿ, ಹಾಲಿ MP ಇದ್ದಾರೆ, ನಮ್ಗೆ ಅನುಕೂಲ ಆಗುತ್ತೆ ಅಂತ ಅವ್ರದ್ದು. ಜೆಡಿಎಸ್ನವ್ರದ್ದು ನಮ್ಮದೇ ಆದಂಥ ಬಿಜೆಪಿಗಿಂತ ಶಕ್ತಿ ನಮ್ದಿದೆ. ಅಲ್ಲಿ ಲಾಸ್ಟ್ ಟೈಮ್ ಏನೋ ಮುನಿಯಪ್ಪನವ್ರ ವಿರುದ್ಧ ಸ್ವಪಕ್ಷದವರು ಒಳ ಹೊಡೆತ ಕೊಟ್ಟರು ಅಂತ ಕಾರಣಕ್ಕೆ ಮಾತ್ರ ಗೆದ್ದಿದ್ದು ಅಂತ ಈ ರೀತಿ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಹೈಕಮಾಂಡ್ಗೆ ಕುಮಾರಸ್ವಾಮಿಯವರು. ಇಲ್ಲ, ಕೋಲಾರದಲ್ಲಿ ನಮ್ಮದೇ ಆದಂಥ ಒಂದು ಅಸ್ತಿತ್ವ ಇದೆ, ನಮ್ಮ MLAಗಳಿದ್ದಾರೆ, ಈ ಹಿಂದೆ ಅಲ್ಲಿ ಸ್ಪರ್ಧೆ ಮಾಡಿದರು, ಗೆದ್ದಿದ್ರು, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಳ್ಳೆ ಓಟ್ಗಳು ಬಂದಿದ್ದಾವೆ ಜೆಡಿಎಸ್ಗೆ, ಅದನ್ನೊಂದು ಬಿಟ್ಕೊಟ್ಬಿಡಿ ನಮಗೆ, ಆಮೇಲೆ ನಾವು ಜಾಸ್ತಿ ಕೇಳೋದೇ ಇಲ್ಲ, ಈ ರೀತಿಯಾದಂಥ ಡಿಮ್ಯಾಂಡ್ಗಳನ್ನು ಮಾಡಿದರು. ಬಟ್ ಈಗ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಂಗೆ ಕಾಣಿಸ್ತಾ ಇದೆ. ನೋಡಿ, ಯಾರೂ ಮಾತಾಡ್ತಿಲ್ಲ. ಮತ್ತೆ ಕುಮಾರಸ್ವಾಮಿಯವರು ಅವತ್ತು ಶಸ್ತ್ರಚಿಕಿತ್ಸೆಗೆ ಹೋಗೋಕ್ಕಿಂತ ಮುಂಚೆ ಕ್ಲಾರಿಟಿ ಕೊಟ್ಟರು, 3 ಕ್ಷೇತ್ರ ನಮಗೆ ಫೈನಲ್ ಆಗಿದೆ ಅಂತ. GTD ಎಲ್ಲರೂ ಅದನ್ನು ಹೇಳಿದರು. ಹಾಗಾಗಿನೇ ಈಗ ಬೆಂಗಳೂರು ಗ್ರಾಮಾಂತರದ್ದು ಅದು BJPಗೆ ಹೋಗಿ ಅವರು ಪಕ್ಷದ ಚಿಹ್ನೆಯಲ್ಲಿ, BJP ಚಿಹ್ನೆಯಲ್ಲಿ ಮಂಜುನಾಥ್ ಸ್ಪರ್ಧೆ ಮಾಡ್ತಿರೋದು, ಅದು ಆ್ಯಡ್ ಆಗೋದಿಲ್ಲ. ಅದನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ 4 ಕೊಟ್ಟಂಗಾಯಿತು ಅಂತ BJP ನಾಯಕರು ವಾದ. ಈಗ ಕೋಲಾರ ಕೊಟ್ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ, ನಮ್ಮ ಪಕ್ಷದ ಅಸ್ತಿತ್ವ ಕೂಡ ಮುಂದಿನ ದಿನಗಳಲ್ಲಿ ಹಾಗೆ ಉಳಿಸ್ಕೊಂಡು ಹೋಗ್ಬೋದು ಅಂತ. ಬರೀ ಮಂಡ್ಯ ಹಾಸನಕ್ಕೆ ಮಾತ್ರ ಸೀಮಿತ ಅಂತಂದರೆ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಭವಿಷ್ಯದ ದೃಷ್ಟಿ ಬೇಕಲ್ಲ ನಮಗೆ. ಆಯ್ತು ಬಿಡಿ, ಮೈತ್ರಿ ಮಾಡ್ಕೊಂಡಿದ್ದೀವಿ, ಸೋಲು ಗೆಲುವು ಏನೇ ಆಗಲಿ ಪ್ರಾದೇಶಿಕ ಪಕ್ಷ ಉಳಿಬೇಕಲ್ಲ, ಎಲ್ಲಿದೆ ಜೆಡಿಎಸ್ಸು ಹುಡುಕಾಡಬೇಕಾ, ಅಂಥ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಕೋಲಾರ ಒಂದು ಕೊಟ್ಬಿಡಿ ಅಂತ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಹೈಕಮಾಂಡ್ ಕೂಡ ಅದಕ್ಕೆ ಅಸ್ತು ಅಂತ ಹೇಳಿದೆ. ಆರಂಭದಲ್ಲಿ ಸ್ವಲ್ಪ ಹಗ್ಗ ಜಗ್ಗಾಟ ನಡೀತಾ ಇತ್ತು, ಅದಕ್ಕೋಸ್ಕರನೇ ಕೋಲಾರ ಪೆಂಡಿಂಗ್ ಇಟ್ಟಿದ್ದು. ಇಲ್ದಿದ್ರೆ BJP ಫೈನಲ್ ಮಾಡಿಬಿಡೋದು, ಅನೌನ್ಸ್ ಮಾಡಿಬಿಡ್ತಾ ಇತ್ತು ಮುನಿಸ್ವಾಮಿ ಅವರಿಗೆ.